ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 7 ಆರೋಪಿಗಳಿಗೆ ನಟ ದರ್ಶನ್ ಈ ಪ್ರಕರಣದ ಮೊದಲ ಆರೋಪಿಯಾಗಿರುವಂತ ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿದೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ಬೇಲನ್ನು ಕೊಟ್ಟಿರೋದು. ಪ್ರದೋಷ್, ನಾಗರಾಜ್, ಅನುಕುಮಾರ್, ಲಕ್ಷ್ಮಣ್ ಎಂ, ಜಗದೀಶ್ಗೆ ಜಾಮೀನು ಮಂಜೂರು ಮಾಡಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಹಾಗೇನೆ ಷರತ್ತುಬದ್ಧ ಜಾಮೀನಿದು. ಅಭಿಮಾನಿಗಳು ನಿರೀಕ್ಷೆಯಲ್ಲಿದ್ರು. 7 ತಿಂಗಳ ಬಳಿಕ ಬಿಗ್ ರಿಲೀಫ್ ಸಿಗ್ತಾ ಇರುವಂಥದ್ದು. ಬರೋಬ್ಬರಿ 7 ತಿಂಗಳ ಕಾಲ ಜೈಲು ವಾಸ. ಒಂದಷ್ಟು ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೂ ಕೂಡ ಕಳುಹಿಸಲಾಯಿತು. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ದರ್ಶನ್ ಆಸ್ಪತ್ರೆಯಲ್ಲಿದ್ದಾರೆ. ಇನ್ನುಳಿದಂತೆ ಪ್ರದೋಷ್, ನಾಗರಾಜ್, ಅನುಕುಮಾರ್, ಲಕ್ಷ್ಮಣ್ ಎಂ, ಜಗದೀಶ್ ಇವರೆಲ್ಲರೂ ಕೂಡ ಬೇರೆ ಬೇರೆ ಜೈಲಲ್ಲಿದ್ದಾರೆ. ಎಲ್ರಿಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಜಾಮೀನು ಸಿಕ್ಕಿರೋದಿಲ್ಲಿ. ಜಾಮೀನು ಪ್ರತಿ ಜೈಲಿಗೆ ತಲುಪ್ತಾ ಇದ್ದಂತೆ ಎಲ್ರಿಗೂ ಬಿಡುಗಡೆ ಭಾಗ್ಯ ಸಿಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಸಿಕ್ಕಿರುವಂಥ ಬಿಗ್ ರಿಲೀಫ್ ಇದು. ಸೋಮವಾರ ಪವಿತ್ರ ಗ್ಯಾಂಗ್ ಬಿಡುಗಡೆ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಬೇಲ್ ಪ್ರತಿ ತಲುಪೋದು ಕಷ್ಟ ಸಾಧ್ಯ ಆಗ್ಬೋದು. ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಡಿದ್ದು ಸರ್ಕಾರಿ ರಜೆ, ಆದಿತ್ಯವಾರ ಇರುತ್ತೆ. ಸೋಮವಾರ ಬಿಡುಗಡೆ ಆಗಬಹುದಾ ಎನ್ನುವಂಥ ಲೆಕ್ಕಾಚಾರ. ಆದಿತ್ಯವಾರ ರಜೆ ಇದೆ, ನಾಳೆ ಸೆಕೆಂಡ್ ಸ್ಯಾಟರ್ಡೆ. ಹೀಗಾಗಿ ಪವಿತ್ರ ಗೌಡ ಇವತ್ತು, ನಾಳೆ, ನಾಡಿದ್ದು ಬಿಡುಗಡೆ ಆಗೋದಿಲ್ಲ ಎನ್ನುವಂಥದ್ದಾಗಿ ಹೇಳಲಾಗ್ತಾ ಇದೆ. ಬಿಡುಗಡೆ ಆದರೆ ಸೋಮವಾರ ಒಂದು ವೇಳೆ ಬೇಲ್ ಪ್ರತಿ ಇವತ್ತೇ ಸಿಕ್ಕಿದ್ರೆ ಏನಾಗಬಹುದು ಕಾದು ನೋಡಬೇಕಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವಂಥ ನಟ ದರ್ಶನ್, ಹಾಗೆಯೇ ಈ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ, ಪ್ರದೋಷ್, ನಾಗರಾಜ್, ಅನುಕುಮಾರ್, ಲಕ್ಷ್ಮಣ್ ಎಂ, ಜಗದೀಶ್ಗೆ ಜಾಮೀನು ಮಂಜೂರಾಗಿರೋದು. ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಇತ್ತ ಎಸ್.ಪಿ.ಪಿ. ಪ್ರಸನ್ನಕುಮಾರ್ ಕೂಡ ಪ್ರತಿವಾದವನ್ನು ಮಂಡಿಸಿದ್ರು. ಸೋಮವಾರ ಪವಿತ್ರ ಗ್ಯಾಂಗ್ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಬೇಲ್ ವಿಷಯ ಕೇಳಿ ಜೈಲಿನಲ್ಲೇ ಪವಿತ್ರ ಕಣ್ಣೀರಿಟ್ಟಿದ್ದಾಳೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಪ್ರಕರಣದ ಮೊದಲ ಆರೋಪಿ ಕಣ್ಣೀರಿಟ್ಟಿರೋದು. ಕೊಲೆ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ಸೋಮವಾರ ಪವಿತ್ರ ಗೌಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಮಧ್ಯಾಹ್ನ ಆದೇಶ ಪ್ರಕಟ ಆಗಿರುವಂತ ಕಾರಣಕ್ಕಾಗಿ ಆದೇಶದ ಪ್ರತಿ ಜೈಲು ಅಧಿಕಾರಿಗಳಿಗೆ ತಲುಪಬೇಕು. ಅವ್ರಿಗೆ ತಲುಪಿದ ನಂತರವೇ ಬಿಡುಗಡೆ ಭಾಗ್ಯ. ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮಾನ್ಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ, ಅದಾದ ನಂತರ ಬಿಡುಗಡೆ ಆಗುವಂತದ್ದಾಗ್ತದೆ. ನೋಡಿ, ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂತದ್ದು ಷರತ್ತುಗಳು ನಮಗೆ ಅಧಿಕೃತ ಒಂದು ಕಾಪಿಯನ್ನ ಪಡೆದ ನಂತರ ನಮ್ಗೆ ತಿಳಿಯುವಂತದ್ದು. ಈಗ ಸದ್ಯಕ್ಕೆ ಏನ್ ಹೇಳ್ಬೋದಂದ್ರೆ ಎಲ್ಲ ಆರೋಪಿಗಳಿಗೂ ಯಾರ್ಯಾರು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಎಲ್ಲರಿಗೂ ಸಹ ಜಾಮೀನು ಮಂಜೂರಾಗಿರುವಂತದ್ದು. ನಾನು 6ನೇ ಮತ್ತು 7ನೇ ಆರೋಪಿಗಳಿಗೆ ನಾನು ಏನು ವಕಾಲತ್ ವಹಿಸಿ ವಾದವನ್ನ ಮಂಡಿಸಿದ್ದೆ. ಅನುಕುಮಾರ್ ಮತ್ತು ಜಗದೀಶ್, ನೋಡಿ, ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನಂದ್ರೆ ಅವರು ಅಪಹರಣ ಮತ್ತು ಹಲ್ಲೆ ಆರೋಪ ಏನ್ ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ. 6ನೇ ಮತ್ತು 7ನೇ ಆರೋಪಿಗಳು, ನೋಡಿ, ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಂದು ಒಳಸೆನ್ಸ್ ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅಭಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು. ಯಾಕಂದ್ರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ, ಅದೊಂದು ಬಹಳ ಒಂದು ಅಭಿಯೋಜನೆಗೆ ಒಂದು ಹಿಂದೇಟಾಗಿರುವಂತದ್ದು. ಮತ್ತು ಈ 6ನೇ ಮತ್ತು 7ನೇ ಆರೋಪಿಗಳ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳು ಎಲ್ಲಿಯೂ ಸಹ ಅವರ ಹೇಳಿಕೆಗಳಲ್ಲಿ ಅವರ ಇರುವಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡಿರೋದಿಲ್ಲ. ನೋಡಿ, ಈ ಆಧಾರಗಳನ್ನ ಮುಂದಿಟ್ಕೊಂಡು ನಾವೇನು ವಾದವನ್ನ ಮಂಡಿಸಿದ್ವಿ. ನ್ಯಾಯಾಲಯ ಇವತ್ತು ಜಾಮೀನು ಅರ್ಜಿಗಳನ್ನ ಪುರಸ್ಕೃತಗೊಳಿಸಿರುವಂತದ್ದು. ನೋಡಿ, ಈ ಒಂದು ಪ್ರಕರಣ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಮಾತ್ರ ಅವಲಂಬಿತವಾಗಿರುವಂತಹ ಪ್ರಕರಣ ಅಲ್ಲ. ಇದು ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಪ್ರಕರಣ.
ಹಾಗಾಗಿರೋದ್ರಿಂದ ನೋಡಿ, ಬಹಳಷ್ಟು ದಿನಗಳ ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸಿಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿದೆ. 39 ಗಾಯಗಳಿರುವಂತದ್ದು ಅದರ ಯಾವ ರಕ್ತ ಗಾಯಗಳಲ್ಲ. ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋದೇ ಆದಲ್ಲಿ. ಹಾಗೆಯೇ ದರ್ಶನ್ ಗ್ಯಾಂಗ್ಗೆ ಬೇಲ್ ಸಿಕ್ಕಿದ್ದು ಹೇಗೆ ಎನ್ನುವುದಾಗಿ ಒಂದಷ್ಟು ಚರ್ಚೆಗಳು ಅಥವಾ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರಬಹುದು. ಆರೋಪಿಗಳ ಪರವಾಗಿ ಸಿ ವಿ ನಾಗೇಶ್ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಪ್ರತ್ಯಕ್ಷ ಸಾಕ್ಷಿಗಳ ಬಗ್ಗೆ ಸಿ ವಿ ನಾಗೇಶ್ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಸಾಕ್ಷ್ಯಗಳನ್ನು ಈ ಪ್ರಕರಣದಲ್ಲಿ ಹುಟ್ಟು ಹಾಕಲಾಗಿದೆ ಎನ್ನುವುದಾಗಿ ಪ್ರಬಲವಾಗಿ ವಾದವನ್ನು ನ್ಯಾಯಪೀಠದ ಮುಂದಿಟ್ಟರು. ಬಟ್ಟೆ ಮೇಲೆ ರಕ್ತ, ಚಪ್ಪಲಿಯಲ್ಲಿ ರಕ್ತದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಸಾಕ್ಷಿಗಳನ್ನು ಹುಟ್ಟು ಹಾಕಲಾಗಿದೆ ಎನ್ನುವುದಾಗಿ ಸಿ ವಿ ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಗ್ಯಾಂಗ್ಗೆ ಬೇಲ್ ಸಿಕ್ಕಿದ್ದು ಹೇಗೆ? ಸಿ ವಿ ನಾಗೇಶ್ ಯಾವೆಲ್ಲ ಪಾಯಿಂಟ್ಗಳನ್ನು ನ್ಯಾಯಪೀಠದ ಮುಂದಿಟ್ಟರು? ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಖಂಡಿತ ಸಂಪತ್, ಹೈಕೋರ್ಟ್ ಈಗ ಷರತ್ತುಬದ್ಧ ಜಾಮೀನನ್ನು ನೀಡಿದ ಕಾರಣಕ್ಕಾಗಿ ಏನು ದರ್ಶನ್ ಖಾಸಗಿ ಆಸ್ಪತ್ರೆಯಲ್ಲಿದ್ದಾರೆ. ಸೊ ಈಗಾಗಲೇ ಅಭಿಮಾನಿಗಳ ಸಂಭ್ರಮ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗೇನೆ RR ನಗರ ಮನೆ ಸುತ್ತ ಕೂಡ ಅಭಿಮಾನಿಗಳು ಸಂಭ್ರಮದಿಂದ ಕೂಡ ಈಗಾಗಲೇ ವಿಜೃಂಭಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಕೂಡ ಕೊಟ್ಟಿರುವಂತದ್ದು. ಒಟ್ಟು 7 ಆರೋಪಿಗಳಿಗೆ, ಅಂದ್ರೆ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ, ಹಾಗೇನೆ A2 ಆರೋಪಿ ಆಗಿರುವಂತಹ ನಟ ದರ್ಶನ್ ತೂಗುದೀಪ್ ಸೇರಿ ಇತರ ಸಹಚರರಿಗೆ ಒಂದು ಷರತ್ತುಬದ್ಧ ಜಾಮೀನಾಗಿದೆ. ಷರತ್ತನ್ನ ನೋಡೋದಾದ್ರೆ ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಿಲ್ಲ, ಹಾಗೇನೆ ಇವರ ಪಾಸ್ಪೋರ್ಟ್ ಏನಿದೆ ಅಂದ್ರೆ ಇಲ್ಲಿಂದ ಬಿಟ್ಟು ಬೇರೆ ದೇಶಗಳಿಗೆ ಹೋಗುವಂತಿಲ್ಲ, ಹಾಗೇನೆ ಪೊಲೀಸರು ತನಿಖೆಗೆ ಕರೆದಾಗ ಸಹಕಾರ ನೀಡಬೇಕು. ರೇಣುಕಾ ಸ್ವಾಮಿ ಮನೆಯವರು ಏನಿದ್ದಾರೆ ಅವರ ಮನೆಯವರ ಮೇಲೆ ಒತ್ತಡ ಹಾಕುವಂತದ್ದು ಅಥವಾ ಏನಾದ್ರೂ ಅಂದ್ರೆ ಕಿರುಕುಳ ಕೊಡುವಂತದ್ದು ಅಂತದ್ದೆಲ್ಲ ಮಾಡಬಾರ್ದು ಅಂತ ಈಗಾಗಲೇ ಶ್ಯೂರಿಟಿ ಆಧಾರದ ಮೇರೆಗೆ ಷರತ್ತನ್ನ ಕೂಡ ಒದಗಿಸಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಇಲ್ಲಿ ಸಿ ವಿ ನಾಗೇಶ್ ಅವರ ಬಲವಾದ ವಾದ ಏನು, ಹಾಗೇನೆ ಪವಿತ್ರ ಗೌಡ ಅವರ ಹಿರಿಯ ವಕೀಲ ಟಾಮಿ ಸೆಬೆಸ್ಟಿಯನ್ ಒಂದು ವಾದ ಆಗಿರ್ಬೋದು, ಹಾಗೇನೆ ಇತರೆ ಆರೋಪಿಗಳ ವಕೀಲರು ಅಂದ್ರೆ ಒಂಥರ ಚೈನ್ ಲಿಂಕ್ ತರ ಎಲ್ಲಾ ಆರೋಪಿಗಳ ಪರ ವಕೀಲರು ಪಾಯಿಂಟ್ ಇಟ್ಕೊಂಡು ಒಂದು ವಾದವನ್ನ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ SPP ಪ್ರಸನ್ನ ಕುಮಾರ್ ಅವರು ಬಲವಾದ ವಾದವನ್ನ ಮಂಡಿಸಿದ್ರು ಕೂಡ ಇವತ್ತು ನೀಡಿರುವಂತಹ ತೀರ್ಪನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಸಿ ವಿ ನಾಗೇಶ್ ಹಾಗೇನೆ ಇತರೆ ಆರೋಪಿಗಳು ಮಂಡಿಸಿದಂತಹ ಅಂದ್ರೆ ವಕೀಲರು ಮಂಡಿಸಿರುವಂತಹ ವಾದ ಏನಿದೆ ಅದನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಅಂತ ಹೇಳ್ಬೋದು. ಹಾಗೇನೆ ಈಗ ಈ ಏನು ಜಾಮೀನು ಅರ್ಜಿಗೆ ಈಗಾಗಲೇ ಏನು ಜಾಮೀನು ಸಿಕ್ಕಿದೆ, ಇದಕ್ಕೆ ಅಂದ್ರೆ ಮೇಲ್ಮನವಿ ಸಲ್ಲಿಸಲು ಈಗಾಗಲೇ ಪೊಲೀಸರು ಸಿದ್ಧತೆ ಮಾಡಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂದ್ರೆ ವಕಾಲತನ ವಹಿಸಿಕೊಳ್ಳಲು ಈಗಾಗಲೇ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಸೊ ಹೀಗಾಗಿ ಸಂಪತ್ ದರ್ಶನ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಏನು ಸದ್ಯ ಫಿಸಿಯೋಥೆರಪಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಬಲ್ಲ ಮೂಲಗಳ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಏಕಾಏಕಿ ಜಾಮೀನು ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಹೊರಗಡೆ ಬಂದರೆ ಅವರನ್ನ ಅಂದ್ರೆ ಈಗಾಗಲೇ ಎಲ್ಲಾ ರೀತಿಯಾಗಿ ಪೊಲೀಸರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಒಂದ್ ವೇಳೆ ಅಂದ್ರೆ ಏಕಾಏಕಿ ಅವರು ಮಧ್ಯಂತರ ಜಾಮೀನು ಪಡೆದಿರುವಂತದ್ದು ಅನಾರೋಗ್ಯ ನೆಪದಲ್ಲಿ. ಸೊ ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ ಅನ್ನ ಕೂಡ ಎದುರಿಸಬೇಕಾಗುತ್ತೆ. ಅಲ್ಲಿ ಯಾವ ರೀತಿಯಾದಂತಹ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ನೀವು ಪ್ರಮುಖವಾಗಿ ಈಗ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇಲ್ಲಿ ಯಾವ ರೀತಿಯಾದಂತಹ ವಾದದ ಹೈಲೈಟ್ಸ್ ಇತ್ತಂತ. ಸೊ ಹೀಗಾಗಿ ಸಿ ವಿ ನಾಗೇಶ್ ಅವರ ವಾದವನ್ನ ನೋಡುವಾಗ ಅಂದ್ರೆ ಸಿ ವಿ ನಾಗೇಶ್ ಅವರು ಸಾಕ್ಷಿಗಳ ಆಧಾರ ಆಗಿರ್ಬೋದು, ಪೊಲೀಸ್ ತನಿಖೆ ಆಗಿರ್ಬೋದು, ಅಂದ್ರೆ ಈಗಾಗಲೇ ಪೊಲೀಸರು ಬಹಳಷ್ಟು ಅಂದ್ರೆ 2-3 ಬಾರಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ರು. ಈ ಚಾರ್ಜ್ ಶೀಟ್ ಅಲ್ಲಿ ಫೋಟೋಗಳನ್ನ ಕೂಡ ನಮೂದು ಮಾಡಿದ್ರು. ಆದ್ರೆ ಸಿ ವಿ ನಾಗೇಶ್ ಅವರ ವಾದದ ಸಂದರ್ಭದಲ್ಲಿ ಫೋಟೋಗಳನ್ನ ಸ್ಕೆಚ್ ಮಾಡಿ ಎಡಿಟ್ ಮಾಡಲಾಗಿದೆ. ಹಾಗೇನೆ ಪೊಲೀಸರು CDR ಅನ್ನ ಡಯಾಗ್ರಾಮ್ ಮಾಡಿದ್ದಾರೆ. ತದನಂತರ ದರ್ಶನ್ ಫೋಟೋ ಪೊಲೀಸ್ ಸ್ಟೇಷನ್ ನಲ್ಲಿ ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಬಹಳಷ್ಟು ವಿಚಾರಗಳನ್ನ ಕೂಡ ಮೊಬೈಲ್ ಲೊಕೇಶನ್ ಆಗಿರ್ಬೋದು, ಡಯಾಗ್ರಾಮ್ ಆಗಿರ್ಬೋದು, ಹಾಗೇನೆ
ಪ್ರಮುಖವಾಗಿ ದರ್ಶನ್ ಬಟ್ಟೆಯಲ್ಲಿ ಏನು ರಕ್ತದ ಕಲೆ ಇತ್ತು ಅನ್ನೋ ರೀತಿಯಲ್ಲಿ SPP ಪ್ರಸನ್ನ ಕುಮಾರ್ ವಾದ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ದರ್ಶನ್ ಮನೆಗೆ ಹೋದ ನಂತರ ಆ ಬಟ್ಟೆಯನ್ನ ಆತನ ಮನೆಯಲ್ಲಿರುವಂತಹ ಕೆಲಸದಾಕೆ ಕುಕ್ಕಿ ಒಗ್ದಿದ್ದಾಳೆ. ಸೊ ರಕ್ತದ ಕಲೆ ಹೇಗೆ ಸಿಗಲು ಕಾರಣ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಕ್ಯೂರಿಯಾಸಿಟಿ ವಿಚಾರ ಅಂದ್ರೆ ರೇಣುಕಾ ಸ್ವಾಮಿ ದೇಹದ ಮೇಲೆ ಬಹಳಷ್ಟು ಗಾಯಗಳಾಗಿತ್ತು ಅನ್ನೋದನ್ನ ಕೂಡ ಚಾರ್ಜ್ ಶೀಟ್ ಅಲ್ಲಿ ಫೋಟೋ ಸಮೇತ ನಮೂದು ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಆತನ ಫೋಟೋವನ್ನ ಕೂಡ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಅವರ ವಾದ ಏನಾಗಿತ್ತಂದ್ರೆ ನಾಯಿ ಕಚ್ಚಿ ಇದೊಂದು ಗಾಯ ಆಗಿದೆ, ದರ್ಶನ್ ಹಾಗೇನೆ ಇತರ ಸಹಚರರು ಹೊಡೆದು ಈ ರೀತಿಯಾದಂತಹ ಗಾಯ ಆಗಿಲ್ಲ. ಅಂದ್ರೆ ಪ್ರಮುಖವಾಗಿ ಎಲ್ಲಾ ಫೋಟೋವನ್ನ ಕೂಡ ಡಯಾಗ್ರಾಮ್ ನಲ್ಲಿ ಪೇಸ್ಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ವಾದವನ್ನ ಮಾಡಿದ್ರು. ಇದಕ್ಕೆ ಕೌಂಟರ್ ಆಗಿ ಪ್ರಸನ್ನ ಕುಮಾರ್ ಅವರು ಕೂಡ ಅಂದ್ರೆ ರಕ್ತದ ಕಲೆ ಅಂದ್ರೆ ನೈಲಾನ್ ಬಟ್ಟೆಯಲ್ಲಾದಂತಹ ರಕ್ತದ ಕಲೆಯನ್ನ ಫೈನ್ ಮಾಡೋಕೆ ಸಾಧ್ಯ ಇಲ್ಲ, ಆದ್ರೆ ಕಾಟನ್ ಬಟ್ಟೆಯಲ್ಲಾದಂತಹ ರಕ್ತವನ್ನ DNA ಪರೀಕ್ಷೆ ಮಾದರಿ ಮೂಲಕ ನಾವು ಪತ್ತೆ ಹಚ್ಚಿದೀವಿ. ಅಷ್ಟು ಮಾತ್ರವಲ್ಲದೆ ದರ್ಶನ್ ಹಾಗೇನೆ ಇತರೆ ಆರೋಪಿಗಳು ತೆಗೆದುಕೊಂಡು ಅಂದ್ರೆ ಘಟನೆ ನಡೆದ ಬಳಿಕ ಆರೋಪಿಗಳು ತೆಗೆದಂತಹ ಫೋಟೋ ಆಗಿರ್ಬೋದು, ಹಾಗೇನೆ ಏನು ರೇಣುಕಾ ಸ್ವಾಮಿಯನ್ನ ಶೆಡ್ ನಲ್ಲಿ ಒಂದು ಕೂಡಿ ಹಾಕ್ತಾರೆ, ಅಲ್ಲಿ ಸಿಕ್ಕಂತಹ ಮಣ್ಣಿನಲ್ಲಿ ಸಿಕ್ಕಂತಹ ರಕ್ತದ ಕಲೆ ಹಾಗೇನೆ ದರ್ಶನ್ ಬಟ್ಟೆಯಲ್ಲಿ ಇದ್ದಂತಹ ರಕ್ತದ ಕಲೆ ಮ್ಯಾಚ್ ಆಗಿದೆ. ಹಾಗೇನೆ ಇತರೆ ಆರೋಪಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ವಾದನ ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ಪವಿತ್ರ ಗೌಡ ಏನು ಹಾಗೇನೆ ದರ್ಶನ್ ಅವರ ರಿಲೇಶನ್ಶಿಪ್ ಹೇಗಿತ್ತು ಅಂದ್ರೆ ಐ ಲವ್ ಯು, ಮಿಸ್ ಯು ಹೆಂಡತಿ, ಈ ರೀತಿಯಾದಂತಹ ಮೆಸೇಜ್ ಗಳನ್ನ ಮಾಡಿದ್ರು ಅನ್ನೋದಕ್ಕೆ ಕೂಡ ಸ್ಕ್ರೀನ್ ಶಾಟ್ ಗಳನ್ನ ಕೂಡ ನ್ಯಾಯಾಧೀಶರ ಎದುರು ಗಮನಕ್ಕೆ ತಂದಿದ್ರು. ಆದ್ರೆ ಇದನ್ನೆಲ್ಲ ಒಂದು ಕಡೆ ನ್ಯಾಯಾಧೀಶರು ಎರಡೂ ಕಡೆ ವಾದ ಪ್ರತಿವಾದವನ್ನ ಆಲಿಸಿದ್ದು. ಆದ್ರೆ ಇವತ್ತು ಕೆಲವೊಂದು ಲೂಪ್ ವಾಲ್ಸ್ ಗಳನ್ನ ಇಟ್ಟುಕೊಂಡು ಇವತ್ತು ಜಾಮೀನು ಮಂಜೂರು ಮಾಡಿದ್ದಾರೆ. ಆದ್ರೆ ಇದೊಂದು ತಾತ್ಕಾಲಿಕ ಜಾಮೀನು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಒಂದು ಕಡೆಯಲ್ಲಿ ಖುಷಿ ಇರ್ಬೋದು, ಆದ್ರೆ ಪೊಲೀಸರು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ಪಡಿಸಿದ್ದಾರೆ. ಯಾಕಂದ್ರೆ ಎಲ್ಲಿ ತಮ್ಮ ಎಡವಟ್ಟಾಗಿದೆ ಅನ್ನೋದನ್ನ ಕೂಡ ತೆಗೆದುಕೊಂಡು ತದನಂತರ SPP ಪ್ರಸನ್ನ ಕುಮಾರ್ ಅವರ ನೇತೃತ್ವದ ಬೇರೆ ವಕೀಲರ ಮೂಲಕ ವಾದ ಮಂಡನೆ ಮಾಡೋದಕ್ಕೆ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿರುವಂತದ್ದು. ಆದ್ರೆ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ದರ್ಶನ್ ಅವರು ಇನ್ನೂ ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಯನ್ನ ಕೂಡ ಪಡಿತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಆದ್ರೆ ಪವಿತ್ರ ಗೌಡ ಅವರು ಸೋಮವಾರ ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ. ಸುನಿಲ್ ತಮ್ಮ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರ್ಬೋದು, ನಮ್ಮ ಪ್ರತಿನಿಧಿ ಭವ್ಯ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಇತ್ತ ಬೇಲ್ ಸಿಗ್ತಾ ಇದ್ದಂತೆ ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. BGS ಆಸ್ಪತ್ರೆ ಎದುರು ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಆರೋಪಿ ದರ್ಶನ್ ಫೋಟೋಗೆ ಪೂಜೆ ಮಾಡಿ ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು. BGS ಆಸ್ಪತ್ರೆಯಲ್ಲಿ ನಟ ದರ್ಶನ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥ ನಟ ದರ್ಶನ್ಗೆ ಸಾಕಷ್ಟು ಸಮಸ್ಯೆಗಳಿವೆ ಅಂತೇಳಿ ಡಾಕ್ಟರ್ಸ್ ಮೊನ್ನೆ ತಾನೇ ಹೇಳಿದರು. ಇತ್ತ ಅದೇ ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕುಣಿದು ಕುಪ್ಪಳಿಸಿದ್ದಾರೆ ಫ್ಯಾನ್ಸ್. BGS ಆಸ್ಪತ್ರೆ ಎದುರು ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿತ್ತು. ಆರೋಪಿ ದರ್ಶನ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಫೋಟೋ ಹಿಡಿದು ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರ ಮುಂದಿನ ನಡೆ ಏನು? ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಬೇಲ್ ಸಿಕ್ಕರು ದರ್ಶನ್ ಟೀಮ್ಗೆ ತಪ್ಪಿದ್ದೆಲ್ಲ ಸಂಕಷ್ಟ, ಗಮನಿಸಬೇಕಾದಂತ ವಿಚಾರ. ಇನ್ನು ಆಸ್ಪತ್ರೆಯಲ್ಲೇ ದಿನ ಕಳೀತಾರೆ ದರ್ಶನ್. ಹಾಗೇನೇ ದರ್ಶನ್ ಕೇಸ್ನಲ್ಲಿ ಪೊಲೀಸರ ಮುಂದಿನ ನಡೆ ಏನು ಎನ್ನುವಂಥದ್ದಾಗಿ ಒಂದಷ್ಟು ಕುತೂಹಲಗಳು ನಿಮಗೂ ಕೂಡ ಇರಬಹುದು. ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಸಿದ್ಧತೆಗಳು ನಡೆದಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕೋರ್ಟ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.